ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗಲಿದೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಡುವ ಸಮಯ ಹತ್ತಿರದಲ್ಲಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಭವಿಷ್ಯವನ್ನ ನುಡಿದಿದ್ರು. ಚಿತ್ರದುರ್ಗದಲ್ಲಿ ಮೇ 9ರಂದು ನಡೆಯಲಿರುವ ಬಿಎಸ್ವೈ ಅಭಿಮಾನೋತ್ಸವ ಹಿನ್ನೆಲೆ ವಾಲ್ಮೀಕಿ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಒಂದು ಗೆರೆ ದಾಟಿದ್ರೆ ಸಿಎಂ ಆಗ್ತಾರೆ. ಆದರೆ ನಾನು ಯಾವ ಗೆರೆ ಅಂತ ಹೇಳಲು ಹೋಗೋದಿಲ್ಲ. ಅದು ಯಾವ ಗೆರೆ ಅಂತ ಡಿಕೆಶಿ ಅರ್ಥ ಮಾಡ್ಕೊಳ್ತಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ತಾತನಾಗಿದ್ದು ಒಂದು ಸಂತೋಷವಾದರೆ ಸಿಎಂ ಆಗುತ್ತಿದ್ದಾರೆ ಎಂಬ ನಿರೀಕ್ಷೆ ಮತ್ತೊಂದು ಸಂತೋಷ ಎನಿಸ್ತಾ ಇದೆ ಅಂತ ತಿಳಿಸಿದರು. ಇನ್ನು ಡಿಕೆಶಿ ಸಿಎಂ ಆದರೆ ಸಿದ್ದರಾಮಯ್ಯ ಜೊತೆ ಅವರ ಪುತ್ರ ಯತೀಂದ್ರ ಮಾತ್ರ ಉಳಿದುಕೊಳ್ತಾರೆ. ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಏಕಾಂಗಿ ಆಗಲಿದ್ದಾರೆ. ಹಾಗೆಯೇ ಶೃಂಗೇರಿ ರೀತಿಯಲ್ಲಿ 2018ರಲ್ಲಿ ನನಗೆ ಬಾದಾಮಿ ಕ್ಷೇತ್ರದಲ್ಲಿ ಮೋಸ ಮಾಡಿದ್ದು, ನಾನು ಕ್ಷೇತ್ರಕ್ಕಾಗಿ ತಡವಾಗಿ ಹೋದೆ. ಅಷ್ಟರಲ್ಲಿ ಫಲಿತಾಂಶ ಘೋಷಿಸಿದ್ರು. ನಾನು ಒಂದು ಕೋರ್ಟ್ಗೆ ಹೋಗಲು ಆಗಲಿಲ್ಲ. ಆದರೆ ಶೃಂಗೇರಿಯಲ್ಲಿ ಜೀವರಾಜ್ ಕೋರ್ಟ್ಗೆ ಹೋಗಿದ್ರು. ಹೀಗಾಗಿ ಮರುಮತದ ಎಣಿಕೆ ವೇಳೆ ಜೀವರಾಜ್ ಗೆಲುವು ಸಾಧಿಸಿದ್ದಾರೆ ಅಂತ ತಿಳಿಸಿದರು.